ಹಲೋ ಹಾಯ್ ಫ್ರೆಂಡ್ಸ್, ನಂದಿತಾ ಲೈಫ್ಗೆ ಸ್ವಾಗತ. ಫ್ರೆಂಡ್ಸ್, ನಿನ್ನೆ ತಾನೇ ಒಂದು ವಿಡಿಯೋ ಹಾಕಿದ್ದೀನಿ ನಾನು. ಆಲ್ರೆಡಿ ನಿಮಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು. ಹೀಗೆ ಮುಂದೇನು ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಸ್ಕಿನ್ ಬಗ್ಗೆ ಕೆಲವರು ಆಗಲೇ ಕಮೆಂಟ್ ಮಾಡಿದ್ದಾರೆ, ಅಕ್ಕ ಯಾಕೆ ಈ ಥರ ಆಗಿದೆ ಅಂತ. ನೆಗೆಟಿವ್ ಕಮೆಂಟ್ ಅಂತಲ್ಲ, ಬಟ್ ಕ್ಲಾರಿಟಿ ಕೊಡಲೇಬೇಕು. ನಾನು ಈಗ ವಿಡಿಯೋ ಮಾಡಬೇಕಂದ್ರೆ ಈ ರೀತಿ ನಾನು ಮುಖ ತೋರಿಸ್ಲೇಬೇಕಾಗುತ್ತೆ. ನಾನು ಫಸ್ಟ್ ಒಂದು ಚಾನಲ್ ಮಾಡ್ತಿದ್ದೆ ಫ್ರೆಂಡ್ಸ್, ನಂದಿತಾ ಕುಕಿಂಗ್ ಅಂತ. ಯಾಕೆ ಈ ಸ್ಕಿನ್ ಈ ರೀತಿ ಇರೋದ್ರಿಂದನೇ ನಾನು ಆ ಚಾನಲ್ನ ಮುಖ ತೋರಿಸ್ದ ಹಾಗೆ ಮಾಡ್ತಿದ್ದೆ. ಅದು ನನ್ನ ಹೆಲ್ತ್ ಇಶ್ಯೂಸಿಂದನೇ ಚಾನಲ್ ಮುಂದುವರ್ಸೋಕ್ಕಾಗಲಿಲ್ಲ. ಹಾಗಾಗಿ ಇದು ಹೊಸ ಚಾನಲ್ಲು. ನಾನು ಕುಕ್ಕಿಂಗ್ ಆಗಲಿ ನನ್ನ ಫ್ಯಾಮಿಲಿ ಬಗ್ಗೆ ಶೇರ್ ಮಾಡ್ಕೊಬೋದು ಅಂಥೇಳಿ ಈ ಚಾನಲ್ನ ನಾನು ಮಾಡಿದ್ದು. ಸ್ಕಿನ್ನು ನನಗೂ ನಾರ್ಮಲಾಗಿತ್ತು ಫ್ರೆಂಡ್ಸ್, ಚೆನ್ನಾಗೇ ಇತ್ತು ನನ್ನ ಸ್ಕಿನ್ನು. ಅಂದರೆ ಕೊನೆಯಲ್ಲಿ ನಾನು ಫೋಟೋ ಹಾಕ್ಸ್ತೀನಿ ನೋಡಿ, ಚೆನ್ನಾಗಿತ್ತು ಸ್ಕಿನ್ನು. ಸಡನ್ನಾಗಿ ಏನಂದರೆ ನನಗೆ ಒಂದು 4-5 ವರ್ಷದ ಹಿಂದೆ ಬಿಸಿಲಿಗೋಗಿ ಟ್ಯಾನ್ ಆಗಿತ್ತು ಸ್ಕಿನ್ನು. ಬಿಸಿಲಿಗೋದ್ರೆ ರೆಡ್ಡಿಶ್ ಆಗ್ತಿತ್ತು ಫುಲ್ಲು ಸ್ಕಿನ್ನೆಲ್ಲ. ಆಗ ಏನಂದರೆ ನಾನು ಸ್ಕಿನ್ ಡಾಕ್ಟ್ರಿಗೆ ಹೋಗಿ ತೋರಿಸ್ದೆ. ನಾನೇ ಯಾವುದೋ ಆಯಿಲ್ಮೆಂಟ್ ಬಳಸೋದು ಬೇಡ ಅಂಥೇಳಿ ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ದೆ. ಆ ಸ್ಕಿನ್ ಡಾಕ್ಟ್ರು ಕೊಟ್ಟಿದ್ದ ಕ್ರೀಮು ಆಯಿಲ್ಮೆಂಟ್ ಎಲ್ಲ ನನಗೆ ಅವರು ಚೆಕ್ ಮಾಡ್ತಿದ್ದಂಗೆ ಕೊಟ್ಟಿದ್ದಾರೆ. ಸ್ಕಿನ್ ಡಾಕ್ಟ್ರ್ ಆಗಿ ಕೂಡ ಅವ್ರು ಯಾರು ಅಂತ ಹೇಳೋದು ಬೇಡ, ಆಗೋಗಿದೆ. ಇದನ್ನು ಸಫರ್ ಮಾಡಿರೋದು ನಾನೇ. ಹಾಗಾಗಿ ಅದು ಯಾರು ಹೇಳೋದು ಬೇಡ. ನೆಲಮಂಗಲದಲ್ಲೇ ನಾನು ಒಂದು ಸ್ಕಿನ್ ಡಾಕ್ಟ್ರಿಗೆ ತೋರಿಸಿ ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಂಡೆ. ಮುಖ ಯಾವ ರೀತಿ ಅಂದರೆ ನಾನು ಫುಲ್ಲು ಕಲರೇ ಚೇಂಜ್ ಆಗೋಯಿತು ನನಗೆ. ನೋಡಿ, ವೈಟ್ ಏನಿದೆ ಈ ಕಲರ್ ಇತ್ತು ಮುಖ, ಫಸ್ಟು ಫುಲ್ಲು ವೈಟ್ ಇತ್ತು ಮುಖ. ಬಿಸಿಲಿಗೆ ಹೋದರೆ ರೆಡ್ಡಿಶ್ ಆಗುತ್ತೆ ಅಂತ ಹೇಳೋಗಿದ್ದು. ಅವ್ರು ಕೊಟ್ಟಿದ್ದ ಕ್ರೀಮ್ಸೇ ಆಗಲಿ, ಒಂದು ಸೋಪು, ಟ್ಯಾಬ್ಲೆಟ್ ತುಂಬ ಕೊಟ್ಬಿಟ್ರು ನನಗೆ. ಅದರಿಂದನೂ ತುಂಬ ನನಗೆ ಸೈಡ್ ಎಫೆಕ್ಟ್ ಆಯಿತು. ಮತ್ತು ನನಗೆ ಆ ಕ್ರೀಮ್ ಹಾಕಿದ ತಕ್ಷಣ ನೋಡಿ, ಒಂದು ಮಂತ್ ಒಳಗೇ ನನಗೆ ಕ್ರೀಮು ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಇಲ್ಲಿ ಏನು ವೈಟ್ ಇದೆ ನೋಡಿ, ಈ ವೈಟ್ ಏನಿದೆ ಇದು ಫುಲ್ಲು ಸ್ಕಿನ್ ಆಗೋಯ್ತು ಫ್ರೆಂಡ್ಸ್. ಬ್ಲ್ಯಾಕು ಅಲ್ಲೇ ಡಾಟ್ ಆಗೋಯ್ತು ಇಲ್ಲೆಲ್ಲ, ಫುಲ್ಲು ಸ್ಕಿನ್ ವೈಟಾಗಿ. ನೋಡಿ, ನಾನು ಇಷ್ಟು ಆ ಕ್ರೀಮು ಡಾಕ್ಟ್ರು ಕೊಟ್ಟಿರೋದು ಯೂಸ್ ಮಾಡಿದ್ದೀನಿ ನೋಡಿ, ಅಷ್ಟಕ್ಕೂ ವೈಟಾಗಿತ್ತು, ಫುಲ್ಲು ವೈಟಾಗಿತ್ತು ಇಲ್ಲೆಲ್ಲ. ಹಾಗಾದಾಗ ನಾವು ಅವರಿಗೆ ಕೇಳಿದ್ವಿ ಹೋಗಿ, ಈ ರೀತಿ ಯಾಕಾಯಿತು ಅಂದಾಗ ಅವರು, ಇನ್ನೂ ನೀವು ಟ್ರೀಟ್ಮೆಂಟ್ ತೊಗೊಬೇಕಾಗಿದೆ, ಅದು ನಿಮಗೆ ಸ್ಕಿನ್ ಏನೋ ಎಫೆಕ್ಟ್ ಆಗಿದೆ ಅಂತ ಏನೋ ಹೇಳಿದ್ರು. ನಾವು ಅವ್ರು ಕೊಟ್ಟಿದ್ದನ್ನೆಲ್ಲ ಯೂಸ್ ಮಾಡ್ತಾ ಫುಲ್ ವೈಟ್ ಆಯಿತು. ನನಗೆ ಮುಖ ಹೊರಗಡೆ ತೋರ್ಸೋಕ್ಕೆ ಆಗಿಲ್ಲ ಫ್ರೆಂಡ್ಸ್. ನನಗೆ ಅಷ್ಟು ಚೆನ್ನಾಗಿರೋ ಮುಖ ಸಡನ್ನಾಗಿ ಹೀಗಾದಾಗ, ಈಗ ನೋಡಿ ಇಷ್ಟಕ್ಕೆ ಎಲ್ಲರೂ ಕೇಳ್ತಾರೆ ಯಾಕೆ ಹಿಂಗಾಗಿದೆ ಅಂತ. ನನಗೆ ಮೆಂಟಲಿ ತುಂಬ ಅಪ್ಸೆಟ್ ಆಗಿದೆ. ನಾನು ಹೊರಗಡೆ ಯಾರಿಗೂ ಏನು ಆನ್ಸರ್ ಮಾಡೋಕ್ಕಾಗಲಿಲ್ಲ. ಮನೆಯಿಂದ ಹೊರಗೆ ಹೋಗೋದನ್ನೇ ಸ್ಟಾಪ್ ಮಾಡಿದ್ದೀನಿ. ಸ್ಟಾಪ್ ಮಾಡಿಬಿಟ್ಟಿದ್ದೆ ಆಗ, ಈಗಲ್ಲ, 1-2 ಇಯರ್ಸ್ ಬ್ಯಾಕ್ ಸ್ಟಾಪ್ ಮಾಡಿ ಒಳಗೆ ಇರ್ತಿದ್ದೆ. ಮಕ್ಕಳೆಲ್ಲ ಚಿಕ್ಕವ್ರು ನನಗೆ, ಅಳೋದು, ಮತ್ತು ಯಾಕೆ ಹೀಗಾಯಿತು, ತುಂಬ ಡಿಪ್ರೆಷನ್ಗೆ ಹೋಗಿದ್ದೆ. ಹಸ್ಬೆಂಡು ತೋರಿಸಿದ್ರು ಹಾಸ್ಪಿಟ್ಲಿಗೆಲ್ಲ. ಇದು ಹಿಂಗಾಗಿದ್ದಕ್ಕೆ ನಾನು ಫುಲ್ ಸ್ಟಾಪ್ ಮಾಡಿಬಿಟ್ಟೆ. ಏನೇನು ಆಯಿಂಟ್ಮೆಂಟ್ ಕೊಟ್ಟಿದ್ದು ಎಲ್ಲ ಸ್ಟಾಪ್ ಮಾಡಾಗಿ ಇವರೆಲ್ಲ ಹೇಳಿದ್ರು ಫ್ರೆಂಡ್ಸ್, ಅದಾಕು ಇದಾಕು ಅಂತ. ನಾನು ಬೈಕೆ ಏನೂ ಹಾಕಲಿಲ್ಲ. ಯಾಕಂದರೆ ಒಂದು ಡಾಕ್ಟ್ರು ಕೊಟ್ಟಿದ್ದು ಆಯಿಂಟ್ಮೆಂಟಿಂದನೇ ಈ ರೀತಿ ಆಗಿದೆ ಅಂದರೆ, ಇನ್ನು ನಾನೇ ಓನಾಗಿ ಏನಾರು ಯೂಸ್ ಮಾಡಿ ಮತ್ತು ಇನ್ನೇನಾಗುತ್ತೆ ಅಂಥೇಳಿ. ನಂದು ಸೆನ್ಸಿಟಿವ್ ಇದೆ ಸ್ಕಿನ್ನು. ಅವರು ಮುಂಚೆ ಚೆಕ್ ಮಾಡಿ ಕೊಡಬೇಕಾಯ್ತು ಡಾಕ್ಟ್ರು, ಅದನ್ನು ಮಾಡಲಿಲ್ಲ ಅವರು. ಹಾಗಾಗಿ ನಾನು ಏನೂ ಹಾಕೋದನ್ನ ಬಿಟ್ಟ ಮೇಲೆ 1 ಇಯರ್ ಆಯಿತು. 1 ಇಯರ್ ಆದಮೇಲೆ ನನಗೆ ತಾನೇ ಸ್ಕಿನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಏನೂ ಆಗ್ತಿರ್ಲಿಲ್ಲ, ಮುಖ ಒಂದು ತೊಳ್ಕೊತಿದ್ದೆ ಬಿಟ್ಟರೆ ಏನು ಕ್ರೀಮೇ ಆಗಲಿ ಇನ್ನೊಂದಾಗಲಿ ಏನು ಯೂಸ್ ಮಾಡ್ತಿರ್ಲಿಲ್ಲ. ಸ್ಕಿನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇದು ಹೆಂಗೆ ಅಂತ ಹೇಳಿದ್ರೆ, ಈ ಥರ ವೈಟ್ ಮೇಲೆಲ್ಲ ಬ್ಲಾಕ್ ಡಾಟ್ ಬಂತು. ನಾನು ಮುಂಚೆ ಏನು ಆಯಿಲ್ಮೆಂಟ್ ಆಗ್ತಿರ್ಲಿಲ್ಲ. ಒಂದು ಬೆಟ್ನವೇಟು ಆ ಥರ ಯಾವಾಗೋ ಒಂದು ಸಲ ಯೂಸ್ ಮಾಡಿದೆ ಫ್ರೆಂಡ್ಸ್, ಅದು ತುಂಬ ವರ್ಷಗಳಿಂದ. ಅದು ಇಲ್ಲಿ ತೊನ್ನಿತ್ತು ಅಂತೇಳಿ ಏನೋ ಗಾಯದ ಥರ. ಅದು ಬಿಟ್ಟರೆ ನಾನು ಸ್ಕಿನ್ಗೆ ವೈಟ್ ಆಗೋಕ್ಕೆ ಯಾವುದೂ ಮಾಡಿಲ್ಲ. ಕೆಲವರೆಲ್ಲ ಮಾತಾಡ್ಕೊತಿದ್ದು ಏನೋ ಹಾಕಿರ್ಬೋದು, ಏನೇನೋ ಆಯಿಂಟ್ಮೆಂಟ್ ಹಾಕೊಂಡು ಮುಖ ಹಾಳು ಮಾಡ್ಕೊ ಈಗಲೂ ಅಂದ್ಕೊತಾರೆ. ಪರವಾಗಿಲ್ಲ, ಯಾಕಂದರೆ ಅದು ಯೂಸ್ ಮಾಡಿರೋದು ಏನು ಅಂತ ನನಗೆ ಮಾತ್ರ ಗೊತ್ತು, ಎಲ್ಲರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಅದು ಸ್ಕಿನ್ನು ನಾರ್ಮಲಾಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ನನಗೆ ಎಲ್ಲೆಲ್ಲಿ ವೈಟ್ ಇತ್ತು ನೋಡಿ, ಅಲ್ಲೆಲ್ಲ ಬ್ಲಾಕ್ ಡಾಟ್ಸು ತಾನಾಗೇ ಬಂತು. ಕೆಲವ್ರಿಗೆ ನಾನು ಎಲ್ಲ ಡಾಕ್ಟರ್ಸ್ನ ಕೇಳಿದ್ದಕ್ಕೆ ಅವ್ರು ಏನಂದು, ನ್ಯಾಚುರಲಾಗೆ ಬರ್ತಾ ಇರುವಾಗ ಬಿಟ್ಬಿಡಿ ಅದನ್ನು. ನನಗೆ ಪರಿಚಯ ಇರೋ ಡಾಕ್ಟರ್ಸು ನ್ಯಾಚುರಲಾಗಿ ಬರ್ತಿದೆ, ಅದಕ್ಕೆ ಒಳಗಿಂದನೇ ನಾವು ಒಳ್ಳೆಯ ಒಂದು ಫುಡ್ಡಾಗಲಿ ಆ ರೀತಿಯಲ್ಲೇ ನಾವು ಇದು ಮಾಡ್ಕೊಬೇಕು. ಅಂದರೆ ಈಗ ತರಕಾರಿ, ವೆಜಿಟೇಬಲ್ಸ್ ಆಗಲಿ, ಒಂದು ಹಣ್ಣುಗಳು, ಈ ರೀತಿಯೆಲ್ಲ ಚೆನ್ನಾಗಿ ತೊಗೊಳ್ಳಿ, ನಿಮಗೆ ಅದೇ ಕವರ್ ಆಗುತ್ತೆ. ಮತ್ತೇನು ಸ್ಕಿನ್ಗೆ ಹಾಕೋಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ರು. ಹಾಗೆ ಬಿಟ್ಟಾಗಿಂದ ನಾನು ಕೆಲವೊಂದು ಆಯಿಲ್ ಫುಡ್ಸು ಇದೆಲ್ಲ ಅವಾಯ್ಡ್ ಮಾಡಿಬಿಟ್ಟೆ ಫ್ರೆಂಡ್ಸ್. ನನಗೆ ಆರೋಗ್ಯಕ್ಕೆ ಏನು ಬೇಕು
ಆ ಥರದನ್ನೇ ತೊಗೊಳೋದ್ರಿಂದ ನನಗೆ ಸ್ಕಿನ್ ಕವರ್ ಆಗ್ತಾಯಿದೆ, ಇಲ್ಲ ಅಂತಲ್ಲ, ಖಂಡಿತ ನ್ಯಾಚುರಲಾಗೆ ನನಗೆ ಕವರ್ ಆಗ್ತಿದೆ. ನೋಡಿ, ಇದೆಲ್ಲ ಕವರ್ ಆಗ್ತಾ ಇರೋದೆ ಸ್ಕಿನ್ನು, ಇದು ಫುಲ್ಲು ಕವರ್ ಆಗ್ತಿದೆ. ಅಂದರೆ ನನಗೆ 3/4% ಹೋಗಿದೆ ಫ್ರೆಂಡ್ಸ್, ಇನ್ನೊಂದು 1/4% ಇದೆ ಅಷ್ಟೇ. ಇದು ಫುಲ್ಲು ಸ್ಕಿನ್ ಆಗಿರೋದು ವೈಟು, ಈ ಒಂದು ಹಂತಕ್ಕೆ ಬಂದಿದೆ. ಇದಕ್ಕೆ ನಾನು ತುಂಬ ಕಷ್ಟಪಡಿ, ನೋಡಿದ ತಕ್ಷಣ ಕಮೆಂಟ್ ಹಾಕ್ತಾರೆ, ಕೆಲವು ಕೆಟ್ಟದು ಅಂತಲ್ಲ ಕೇಳ್ತಾರೆ, ಬಟ್ ಎಲ್ಲರಿಗೂ ಆನ್ಸರ್ ಮಾಡೋದು ಕಷ್ಟ ಒಬ್ಬೊಬ್ರಿಗೂ. ಹಾಗಾಗಿ ಮುಂದೆ ನೋಡೋರಿಗಾಗಲಿ ಈ ಕೇಳಿರೋರಿಗಾಗಲಿ ಒಂದು ಉತ್ತರ ಸಿಕ್ಕಂಗಾಗುತ್ತೆ. ನನ್ನ ಸ್ಕಿನ್ ನಾನು ಹುಟ್ಟಿದಾಗಿಂದ ಈಗ ಇರಲಿಲ್ಲ, ಕೆಲವೊಂದು ಈಗ ಆಯಿಲ್ಮೆಂಟ್ ರಿಯಾಕ್ಷನಿಂದನೇ ಖಂಡಿತ ಆಗಿರೋದು ನನಗೆ. ಇದರಿಂದನೇ ನಾನು ಯೂಟ್ಯೂಬಿಗೆ ಬರೋಕ್ಕೆ ತುಂಬ ಹಿಂಜರಿದಿದ್ದೀನಿ. ಯೂಟ್ಯೂಬ್ ಏನೋ ಮಾಡಬೇಕು ಅಂದರೂ ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ, ಇದರಿಂದ ತುಂಬ ಕುಗ್ಬಿಟ್ಟಿದೆ ಫ್ರೆಂಡ್ಸ್ ನಾನು. ಈಗ ನಾನು ಏನನ್ನ ಮಾಡಲೇಬೇಕು, ಇದನ್ನು ಸರಿ ಮಾಡ್ಕೊತೀನಿ, ಹಿಂಗೆ ಇರುತ್ತಲ್ಲ, ಹಿಂಗೆ ಇರ್ತೀನಿ ಅಂತ ಅಲ್ಲ, ಅದು ನನ್ನ ಒಂದು ಚಾಲೆಂಜು, ನನಗೆ ನಾನೇ ತೊಗೊಂಡಿದ್ದೀನಿ. ಯಾಕಂದರೆ ಮನುಷ್ಯನಿಗೆ ಕಷ್ಟ ಅನ್ನೋದು ಬಂದೇ ಬರುತ್ತಲ್ವ, ಯಾವ್ಯಾವ ರೀತಿಯಲ್ಲ ಕಷ್ಟ ಬಂದಿದೆ, ಅದರಲ್ಲಿ ಇದು ಒಂದು ಅಂದ್ಕೊಂಡು ಇದನ್ನು ಹೋಗೋದಕ್ಕೆ ಏನೇನು ಬೇಕು ಪ್ರಯತ್ನ ಅದನ್ನು ಮಾಡ್ತಿದ್ದೀನಿ, ಹೋಗ್ತಾಯಿದೆ. ಬಟ್ ಈ ಮುಖಕ್ಕೋಸ್ಕರನೇ ನನ್ನ ವೀಡಿಯೋ ನೋಡ್ದಿರ ಇರೋದಾಗಲಿ, ಅದಕ್ಕೆ ಕೆಟ್ಟ ಕಮೆಂಟ್ ಹಾಕೋದಾಗಲಿ ದಯವಿಟ್ಟು ಯಾರೂ ಮಾಡಬೇಡಿ. ನಮ್ಮ ವೀಡಿಯೋ ನೋಡಿಲ್ಲ ಅಂದರೂ ಪರವಾಗಿಲ್ಲ, ಏನೋ ಒಬ್ಬರು ಮಾಡ್ತಿದ್ದಾರೆ ಅಂದಿದೆ ಅದಕ್ಕೆ ಸಪೋರ್ಟ್ ಮಾಡಿ. ನನಗೆ ಅಂತಲ್ಲ, ಯಾರಿಗೇ ಆಗಲಿ ಖಂಡಿತ ಸಪೋರ್ಟ್ ಮಾಡಿ. ನಾವು ಎಲ್ಲದಕ್ಕೂ ದುಡ್ಡು ಕಾಸು ಕೊಟ್ಟೆ ಸಪೋರ್ಟ್ ಮಾಡ್ತೀವಿ ಅನ್ನೋದು ತಪ್ಪು, ಆಯಿತಾ? ನಾವು ಒಂದು ಬೆಂಬಲ ಕೊಡಬೇಕು, ಯಾರಿಗೇ ಆಗಲಿ ಒಂದು ಸಪೋರ್ಟ್ ಮಾಡಿದ್ರೆ ನಾವು ಈ ರೀತಿಯಾಗಿ ಅವರು ಮುಂದೆ ಬರೋಕ್ಕೆ ಒಂದು ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನಮಗೆ. ಹಾಗಾಗಿ ನಾನು ವೀಡಿಯೋಸ್ ಮಾಡೋಕ್ಕೆ ಸೆಕೆಂಡ್ ವೀಡಿಯೋ ಹಾಕಿದ್ದೀನಿ. ನೆನ್ನೆನೇ ಕ್ಲಾರಿಟಿ ಕೊಡಬೇಕಾಯಿತು, ಯಾಕಂದರೆ ನಾನು ನೋಡಿದ ತಕ್ಷಣ ಕೇಳಿರ್ತಾರೆ ಎಲ್ಲರೂ, ಮತ್ತು ಕೇಳಿದರೆ ಸಹ ಕೆಲವರು ಅಂದ್ಕೊಂಡಿರ್ತಾರೆ ಇವಳು ಮುಖ ಇಟ್ಕೊಂಡು ಏನು ವೀಡಿಯೋ ಮಾಡ್ತಾಳಪ್ಪ ಅಂತ. ಅದನ್ನು ಅಂದ್ಕೊಬೇಡಿ, ಅದನ್ನೇ ನಾನು ಹೇಳೋದು. ಯಾರಿಗೇ ಆಗಲಿ ಒಂದು ಮುಖ ನೋಡಿ ಅಳಿಬೇಡಿ, ಅವ್ರಿಗೊಂದು ಟ್ಯಾಲೆಂಟ್ ಇರುತ್ತೆ, ಅವ್ರಿಗೊಂದು ಅವಕಾಶ ಕೊಡಿ. ನಾವು ಏನೋ ಮಾಡಬೇಕು ಅಂತಿರ್ತೀವಿ, ನೀವು ಮುಂಚೆನೇ ಮಾನಸಿಕವಾಗಿ ಕುಗ್ಗಿಸ್ಬಿಟ್ರೆ ಅವರು ಏನೋ ಮಾಡೋರು ಏನೂ ಮಾಡೋಕ್ಕಾಗೋದೇ ಇಲ್ವೇನೋ ಅಂದ್ಕೊತಾರೆ. ಬಟ್ ನಾನು ಇಂಥವೆಲ್ಲ ಫೇಸ್ ಮಾಡಿದ್ದೀನಿ, ಅದ್ರಲ್ಲಿ ನಾನು ಯೂಟ್ಯೂಬಲ್ಲಿ ಚಾನಲ್ ಮುಂದೆ ಬಂದು ಈ ರೀತಿ ಹೇಳಬೇಕಾಗಿದೆ. ಹಾಗಾಗಿ ಕ್ಲಾರಿಟಿ ಕೊಡ್ತಾಯಿದ್ದೀನಿ. ದಯವಿಟ್ಟು ಮುಂದೆ ಯಾರೇ ಆಗಲಿ ಹೀಗೆ ಅನ್ನೋದು ಯಾಕಾಯಿತು ಅನ್ನೋದು ನನ್ನ ವೀಡಿಯೋ ನೋಡಿ ಗೊತ್ತಾಗುತ್ತೆ. ಇದು ನಾನಾಗಿ ನಾನು ಮಾಡ್ಕೊಂಡಿರೋದಲ್ಲ, ನನಗೆ ಹುಟ್ಟಾಗಿಂದ ಬಂದಿರೋದು ಅಲ್ಲ. ಲಾಸ್ಟಲ್ಲಿ ನಾನು ಫೋಟೋ ಹಾಕ್ತೀನಿ, ತುಂಬ ಚೆನ್ನಾಗಿದ್ದೆ ನಾನು. ನನ್ನ ಸ್ಕಿನ್ ಹಿಂಗೆ ಸಡನ್ನಾಗಿ ಆದ್ದರಿಂದ ನಾನು ಇದನ್ನು ತೊಗೊಳ್ಳೇಬೇಕಾಗಿದೆ, ತೊಗೊಳ್ಳಲ್ಲ ಅನ್ನೋಕ್ಕಾಗಲ್ಲ ಅಲ್ವಾ, ತೊಗೊಳ್ಳೇಬೇಕಾಗಿದೆ. ಹಾಗಾಗಿ ನಾನು ಇದನ್ನು ಇಲ್ಲಿಗೆ ಕ್ಲಾರಿಟಿ ಕೊಟ್ಟು ನಿಮಗೆಲ್ಲ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಮತ್ತು ನನ್ನ ವೀಡಿಯೋನು ಮುಗಿಸ್ತೀನಿ ಫ್ರೆಂಡ್ಸ್. ದಯವಿಟ್ಟು ಇದಕ್ಕೋಸ್ಕರನೇ ಸಬ್ಸ್ಕ್ರೈಬ್ ಮಾಡಿದಿರ ಇರಬೇಡಿ, ಏನು ಚಾನಲ್ ನೋಡೋದು ಅಂತ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಹೀಗೆ ಬೇರೆ ನಂತರ ಯಾರೇ ಒಂದು ಹೊಸ್ದಾಗಿ ಚಾನಲ್ ಮಾಡೋರಿಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ನಮಸ್ತೆ.